ನಾಗನಪಲ್ಲಿ ಗ್ರಾಮದಲ್ಲಿ ನಡೆದ ಜನಸಂದರ್ಶನ ಕಾರ್ಯಕ್ರಮದಲ್ಲಿ ಎಸ್.ಎನ್. ಸುಬ್ಬಾರೆಡ್ಡಿ ಶಾಸಕರು 200 ಜನರಿಗೆ ಪಾವತಿಗೆ ಸಂಬಂಧಿಸಿದ ಖಾತೆಗಳನ್ನು ನೀಡಿದರು. ಇದರ ಜೊತೆಗೆ ಹೋಳಿಗೆ ಯಂತ್ರಗಳನ್ನು ಬಾಣಂತಿಗಳಿಗೆ ವಿತರಿಸಿದರು. ಅರಿಶಿಣ ಕುಂಕುಮ ಭಾಗ್ಯ ಕಾರ್ಯಕ್ರಮವನ್ನು ನಡೆಸಿದರು ಮತ್ತು ಚಿಕ್ಕ ಮಕ್ಕಳಿಗೆ ಸ್ಕೂಲ್ ಬ್ಯಾಗುಗಳನ್ನು ನೀಡುವ ಮೂಲಕ ಸಮಾಜಮುಖಿ ಸೇವೆ ನಡೆಸಿದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ನಾಗರಾಜ್ ಎನ್. ಚೇಳೂರು. ಎಲ್ಲ ಸದಸ್ಯ ವರ್ಗದವರೇ, ಎಲ್ಲ ನನ್ನ ಅಧಿಕಾರಿ ಮಿತ್ರರೇ, ಇಲ್ಲಿಗಾಗಂತ ಎಲ್ಲ ನನ್ನ ಆತ್ಮೀಯರೇ, ಮಾಧ್ಯಮ ಮಿತ್ರರೇ, ಇಷ್ಟೊತ್ತು ನಮ್ಮ ತಹಸೀಲ್ದಾರ್ ಅವರು ಮಾತನಾಡ್ತಾ ಇದ್ರು. ಈ ಜನಸ್ಪಂದನ ಕಾರ್ಯಕ್ರಮ ಅಂದರೆ ಏನು, ಯಾತಕ್ಕೆ ಮಾಡ್ತಾ ಇದ್ದೀವಿ, ಇದರ ಪ್ರಯೋಜನಗಳೇನು ಅಂತ ಮಾತನಾಡ್ತಾ ಇದ್ವಿ. ಈ ಜನಸ್ಪಂದನ ಯಾವುದೋ ಒಂದು ವೈಭವೀಕರಣಕ್ಕಾಗಲಿ ಯಾವುದೋ ತೋರಿಸ್ಕೊಳ್ಳಕ್ಕಾಗಲಿ ಈ ಕಾರ್ಯಕ್ರಮ ನಾವು ಮಾಡೋದಿಲ್ಲ. ಈಗ ಶಿವಪ್ಪ ಮಾತನಾಡ್ತಾ ಇದ್ರು, ನಮ್ಮೆಲ್ಲ ಮುಖಂಡರು ನಮ್ಮ ಮನೆಗೆ ಕರೆಸುತ್ತೆ, ನೋಡ್ರಪ್ಪ ಎಷ್ಟು ಜನ ಬರಬೇಕು ಅಂತ ಆಸೆ ಪಡಬೇಡ್ರಿ, ಪ್ರಾಬ್ಲಮ್ ಇದ್ದವರು, ಸಮಸ್ಯೆ ಇದ್ದವ್ರು ಮಾತ್ರ ಕರ್ಕೊಂಡು ಬನ್ನಿ ಅಂತ ಹೇಳಿದೆ. ಯಾಕಂದ್ರೆ ನಮಗೆ ವಾಡಿಕೆ ಈ ಎಲೆಕ್ಷನ್ ಟೈಮಲ್ಲಿ ಜಾಸ್ತಿ ಜನರು ಸೇರಿಸ್ಬಿಡೋದು, ಜನ ತೋರಿಸ್ಬೇಕು ಅಂತ. ಈಗೇನಾದ್ರೂ ಅವಶ್ಯಕತೆ ಇಲ್ಲ, ಇದ್ದೆಷ್ಟು ಸಮಸ್ಯೆ ಇದ್ದವ್ರು ಬಂದ್ರೆ ಸಾಕು ಅಂತ ನಮ್ಮ ಮುಖಂಡರು ನಾನು ಆಲ್ರೆಡಿ ಒಂದು ಕಿವಿ ಮಾತಲ್ಲಿತ್ತು. ನಮ್ಮ ಇಂಟೆನ್ಷನ್ ಅಂದ್ರೆ ಸಮಸ್ಯೆ ಇರೋ ಕಡಿಮೆ ಜನ ಬಂದ್ರೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಅವ್ರ ಜೊತೆಯಲ್ಲಿ ಸುಮ್ಮನೆ ಬಂದ್ರೆ ಅವರು ಇವರು ಜಾಸ್ತಿ ಜನ ಆಗಿ ಯಾರ ಸಮಸ್ಯೆನೂ ಕೇಳಕ್ಕಾಗಲ್ಲ. ಅದಕ್ಕೆ ನಮ್ಮ ಈ ಜನಸ್ಪಂದನ ಕಾರ್ಯಕ್ರಮ ಬಡವರಿಗೋಸ್ಕರ, ಬಡವರ ಕೆಲಸಗಳಿಗೋಸ್ಕರ, ಅವರ ಸಮಸ್ಯೆಗಳಿಗೆ ಮಾತ್ರ ಈ ಜನಸ್ಪಂದನೆ ಹೊರತು ಬೇರೆ ಯಾವ ಉದ್ದೇಶಕ್ಕಾಗಲ್ಲ ಅಂತ ತಮಗೆ ತಿಳಿದಿರಲಿ ಅಂತ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮ ಮಿತ್ರರು ಸ್ವಲ್ಪ ತೆಲುಗಲ್ಲಿ ಮಾತನಾಡ್ತೀನಿ, ಯಾಕಂದ್ರೆ ತಹಸೀಲ್ದಾರ್ ಕನ್ನಡದಲ್ಲಿ ಮಾತನಾಡ್ತಾ ಇದ್ರೆ ಅವ್ರಿಗೆ ಯಾಕೆ ಸ್ವಲ್ಪ ಕಿವಿಗೆ ಹತ್ತಲಿಲ್ಲ, ಸ್ವಲ್ಪ ತೆಲುಗಲ್ಲಿ ಮಾತನಾಡ್ತೀನಿ, ಬೇಸರ ಮಾಡ್ತೀನಿ. ಗ್ರಾಮದ ಸರ್ವೆ ನಂಬರ್ 150ರಲ್ಲಿ 4 ಎಕರೆ ಇಷ್ಟು ನಾವು ಆಶ್ರಯಗೆ ಇವತ್ತು ನೇರವಾಗಿ ಮಂಜೂರಾತಿ ಪತ್ರವನ್ನು ಜೊತೆಗೆ ಪಾಣಿ ಕೂಡ ಕೊಡ್ತಾ ಇದ್ದೀವಿ. ಅದೇ ರೀತಿ ಸ್ಮಶಾನಕ್ಕೆ ಬಂದಾಗ ಚಂಚುರಾಯನಪಲ್ಲಿ ಗ್ರಾಮದ ಸರ್ವೆ ನಂಬರ್ 29ರಲ್ಲಿ 30 ಗುಂಟೆ, ಅದೇ ರೀತಿ ಕಾವಲಗಂಗಾ ದಿಣ್ಣೆ ಅದರಲ್ಲಿ ಸರ್ವೆ ನಂಬರ್ 10ರಲ್ಲಿ 1 ಎಕರೆ, ಬುಟ್ಪಾಳ್ಯ ಗ್ರಾಮದ ಸರ್ವೆ ನಂಬರ್ 133ರಲ್ಲಿ 1 ಎಕರೆ. ಸೊ ಇಷ್ಟನ್ನ ನಾವು ಸರ್ರ ಒಂದು ಸಹಾಯದಿಂದ ಇಷ್ಟು ಆದೇಶ ಪ್ರತಿಗಳನ್ನ ತಂದಿದ್ದೀವಿ, ನಿಮಗೆ ನೇರವಾಗಿ ಕೊಡ್ತೀವಿ. ಪಿಂಚಣಿ 400 ನಮ್ಮ ಕಡೆಯಿಂದ ಮಾಡಿದ್ದೀವಿ, ಪೋಡಿ 150 ಫಲಾನುಭವಿಗೆ ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ. ಜೊತೆಗೆ ನಾವು ಇವತ್ತು ನಮ್ಮ ಪೌತಿ ಖಾತೆ 200 ಜನರಿಗೆ ನೇರವಾಗಿ ಪೌತಿ ಖಾತೆಗಳನ್ನ ಮಾಡಿಕೊಟ್ಟಿದ್ದೀವಿ. ಇನ್ನು ಏನಾದರೂ ಬಿಟ್ಟಿದ್ರೆ ನೀವು ಹೇಳ್ಬೋದು, ಅದಕ್ಕೆಲ್ಲ ನಾವು ನೇರವಾಗಿ ನಿಮಗೆ ಸ್ಪಂದಿಸಿ ನಾವು ನಿಮಗೆ ಅಂಥದಕ್ಕೆ ಪರಿಹಾರ ಡೈರೆಕ್ಟಾಗಿ ಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಡ್ತಾ ನಾನು ಈ ಒಂದೆರಡು ಮಾತು ಮುಗಿಸ್ತೀನಿ.